ಹಾಕಂತ ಹಾಲ್ಗೆ 1 ಲೀಟರ್ಗೆ 10 ರೂಪಾಯಿ ಜಾಸ್ತಿ ಕೊಟ್ರೆ ಅಷ್ಟೇ ನಾವು ರೈತರು ಬದುಕಕ್ಕಾಗೋದು, ನಮ್ಮ ಮಕ್ಕಳು ಮರಿನ ಸಾಕಕ್ಕಾಗೋದು ಅನ್ನೋ ಪರಿಸ್ಥಿತಿ ಇವತ್ತು ನಾವು ಬಂದಿದ್ದೀವಿ. ಅದರಿಂದ ಈ ಒಂದು ಮನವಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ತಲುಪಿಸೋದಿಕ್ಕೆ ನಾವು ಮತ್ತೆ ನಮ್ಮ ಹಾಲು ಉತ್ಪಾದಕರು ಮತ್ತೆ ನಮ್ಮ ಜೊತೆ ರೈತ ಸಂಘದವರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡಬೇಕು. ಯಾಕಂದ್ರೆ ಹೋರಾಟ ಮಾಡದೆ ಹೋದ್ರೆ ನಾವು ಮಗು ಒಳದೆ ಹೋದ್ರೆ ತಾಯಿನೇ ಹಾಲು ಕುಡಿಸಲ್ಲ ಅನ್ನೋಂಥ ಪರಿಸ್ಥಿತಿ ಇರುವಾಗ ನಾವು ರೈತರು ಇಲ್ಲಿವರೆಗೂ ಸಹ ನಾವು ಹೊಟ್ಟೆ ತುಂಬಿರೋರ್ ತರನೇ ಇದ್ದೀವಿ. ನಾವೆಲ್ಲಿನೂ ನಮ್ಮ ಕಷ್ಟ ಹೇಳ್ಕೊಂಡಿಲ್ಲ. ಇವತ್ತು ಪರಿಸ್ಥಿತಿ ಬರಗಾಲ ಇರೋದೆಸೆ ಹೇಳಂತ ಪರಿಸ್ಥಿತಿ ಬಂದದೆ. ಈ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ನಮ್ಮ ಮನೆ ಮಗನು ನಮ್ಮ ಹುಡುಗನು ಏನಾದ್ರೂ ಒಂದು ಒಳ್ಳೇದ್ ಮಾಡ್ತಾನೆ ಅಂತೇಳಿ ಅವ್ರು ನನ್ನ ಮತ್ತೆ 2ನೇ ಬಾರಿಗೆ ಆಯ್ಕೆ ಮಾಡಿರೋದೆಸೆ ಇವತ್ತು ನನ್ನ ಹಾಲು ಉತ್ಪಾದಕ ಬಂಧುಗಳಿಗೆ 1 ಲೀಟರ್ಗೆ 10 ರೂಪಾಯಿ ಹಣವನ್ನ ಕೇಳ್ತಾ ಇದ್ದೀವಿ. ಸರ್ಕಾರದ ಪ್ರೋತ್ಸಾಹ ಧನ 5 ರೂಪಾಯಿ ಕೊಡ್ತಾ ಇದ್ರು, ಇನ್ನೂ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ರಿ. ಬೇರೆ ಯಾವ್ದಾವುದಕ್ಕೋ ಲಕ್ಷಾಂತರ ರೂಪಾಯಿನ ಸಾವಿರಾರು ಕೋಟಿನ ನೀವು ಮನ್ನಾ ಮಾಡ್ತೀರಾ, ರೈತರ ಭೂಮಿನ ಅಕ್ವೈರ್ ಮಾಡ್ತೀರಾ, ಅದೆಲ್ಲಾನು ನೋಡಿ ನಾವು ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ. ಆದ್ರೂ ಇವತ್ತು ನಮ್ಗೆ ನೇರವಾಗಿ ಎಲ್ಲಿನೂ ದಲ್ಲಾಳಿಗಳ ಒಂದು ಹಾವಳಿ ಇಲ್ಲದೆ ನೇರವಾಗಿ ರೈತರ ಖಾತೆಗೆ ಹಣ ಬರ್ತಕ್ಕಂಥ ವ್ಯವಸ್ಥೆ ಇರೋದು ಹಾಲು ಉತ್ಪಾದಕ ಕ್ಷೇತ್ರಗಳಲ್ಲಿ. ಆದ್ರಿಂದ ನಮ್ಗೆ 1 ಲೀಟರ್ಗೆ 10 ರೂಪಾಯಿ ದರವನ್ನ ಜಾಸ್ತಿ ಮಾಡ್ಕೊಡಿ. ಸರ್ಕಾರದ ಪ್ರೋತ್ಸಾಹ ಧನ 5 ರೂಪಾಯಿ ಕೊಡ್ತಾ ಇದ್ದೀರಾ, ಅದು 5 ರೂಪಾಯಿಂದ 10 ರೂಪಾಯಿಗೆ ಮಾಡ್ಕೊಡಿ ಅಂತೇಳಿ ನಮ್ಮ ಬೇಡಿಕೆಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪೋವರೆಗೂ ನಮ್ಮ ಹೋರಾಟನ ಮಾಡಬೇಕು ಅಂತೇಳಿ ಇವತ್ತೊಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ ಸರ್. ಈ ವಿಚಾರವಾಗಿ ಬೊಮ್ಮಲ ಅಧ್ಯಕ್ಷರು ಯಾವ ರೀತಿ ಸಹಕಾರ ನೀಡಲಿದ್ದಾರೆ, ಸರ್ಕಾರ ಗಮನಕ್ಕೆ ಅವ್ರ ಜೊತೆ ಹೋಗಿ ಗಮನ ಸೆಳೆಯುವಂತ ಕೆಲಸ ಆಗುತ್ತೆ ಸರ್? ಖಂಡಿತ ಆಗ್ತದೆ. ಯಾಕಂದ್ರೆ ಇವತ್ತು ಬೊಮ್ಮಲ್ನ ಅಧ್ಯಕ್ಷರು ಅವರು ಸಹ ರೈತರ ಪರವಾಗಿ ಅವರೇ. ಅವರು ಸರ್ಕಾರದಲ್ಲಿ ಏನೇ ಬದಲಾವಣೆಗಳಾದ್ರೂ ಮೊದಲನೇದು ನನ್ನ ರೈತರಿಗೆ ಒಳ್ಳೇದಾಗಬೇಕು, ನನ್ನ ಹಾಲು ಉತ್ಪಾದಕ ಬಂಧುಗಳಿಗೆ ಒಳ್ಳೇದಾಗಬೇಕು. ಯಾಕಂದ್ರೆ ಅವ್ರಿಗೂ ಗೊತ್ತು ನಿಜವಾಗ್ಲೂ ರೈತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋದು ಹೈನುಗಾರಿಕೆ ಕ್ಷೇತ್ರದಲ್ಲಿ. ಎಲ್ಲಿನೂ ಅವ್ರಿಗೆ ಬೇರೆ ತರ ಆಕ್ಟಿವಿಟೀಸ್ ಇಲ್ಲದೆ ಬೇರೆ ಇದರಲ್ಲಿ ಆದಾಯ ಬರದೆ ರೈತರಿಗೆ ಆದಾಯ ಬರ್ತಾ ಇರೋ ಮೂಲ ಒಂದೇ ಹೈನುಗಾರಿಕೆಯಿಂದ. ಅದರಲ್ಲಿ ಬಹುತೇಕ 80% ಹೆಣ್ಮಕ್ಳು ಈ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಹಾಲು ಬಿಲ್ ಅನ್ನು ತಗೊಂಡು ಸಂಸಾರಗಳು ನಡೆಸ್ತಾ ಇರೋದು ಮಾನ್ಯ ಅಧ್ಯಕ್ಷರು ಗಮನಕ್ಕೆ ಬಂದಿರೋದೇ. ಅಧ್ಯಕ್ಷರು ನನ್ನ ಲೆಕ್ಕ 100ಕ್ಕೆ 100 ನಮಗಿಂತಲೂ ಜಾಸ್ತಿನೇ ಆಸಕ್ತಿ ವಹಿಸ್ತಾರೆ ಇದ್ರ ಬಗ್ಗೆ ಅಂತ ನಂಬಿಕೆ ಇದೆ. ಇತ್ತೀಚೆಗೆ ಬೊಮ್ಮಲು ಏನಂದ್ರೆ ಡೈರಿಲಿ ತುಂಬಾ ಲಾಭದಾಯಕವಾಗಿ ನಡೀತಾ ಇದೆ. ಡಿ.ಕೆ. ಸುರೇಶ್ ಅವರು ಲಾಭ ನಡೀತಾ ಇದೆ. ಇದನ್ನ ರೈತರಿಗೆ ಕೊಡಬೇಕು ಅಂತ ನಿಮ್ಮ ಒತ್ತಾಯ ಏನಂತ ಸರ್? ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಸಹೋದರ ಅಂತ ಮಾನ್ಯ ಡಿ.ಕೆ. ಸುರೇಶ್ ಅವರು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಬಂದಿದ್ದು ಬಹುಶಃ ಸುರೇಶ್ ಅಣ್ಣನ್ಗೆ ಏನು ಅದೆಷ್ಟರ ಮಟ್ಟಿಗೆ ಖುಷಿ ತಂದೋದ ಬಿಟ್ಟದು. ಬಟ್ ಬೆಂಗಳೂರು ಹಾಲು ಒಕ್ಕೂಟದ ರೈತರಿಗೆ ಮಾತ್ರ ಖುಷಿ ತಂದೈತೆ. ಯಾಕಂದ್ರೆ ಇಡೀ ನಮ್ಮ ಒಕ್ಕೂಟದ ಇತಿಹಾಸದಲ್ಲಿ 100 ಕೋಟಿ ಲಾಭ ಮಾಡಿದೀವಿ ಅನ್ನೋದು ನೀವೆಲ್ಲಿ ಕೇಳಲ್ಲ, ನಾನು ಕೇಳಲ್ಲ. ಯಾಕಂದ್ರೆ ನಾನು ಹಿಂದೆ 5 ವರ್ಷ ಡೈರೆಕ್ಟರ್ ಆಗಿದ್ದಾಗೂ ಸಹ 25 ಕೋಟಿ ಲಾಭ ಬಂದ್ಬಿಟ್ರೆ ಖುಷಿ ಪಡೆಯವೆ ನಾವು. ನಮ್ಗೆ ಯಾವ ಮೂಲದ ಹೆಂಗ್ ಬಂತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ಸಾರಿ ಬರೀ 11 ತಿಂಗಳಕ್ಕೆ ಅವರು 100 ಕೋಟಿ ಲಾಭ ಮಾಡಿದ ರೀತಿ ನೋಡಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ. ಅವ್ರು 3 ಗಂಟೆಗೆ ಬಂದ್ರೆ ರಾತ್ರಿ 11 ಗಂಟೆ ಇರ್ತಾರೆ. ಕೆಲವು ಸಾರಿ 12 ಗಂಟೆಗೆ ಬಂದ್ರೆ ಬೆಳಗಿನ ಜಾವ 4 ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಆ ಮನುಷ್ಯ ಡಿ.ಕೆ. ಸುರೇಶ್ ಅವರಷ್ಟು ತಾಳ್ಮೆ, ಪ್ರಾಮಾಣಿಕತೆ, ರೈತರ ವಿಚಾರದಲ್ಲಿ ಪ್ರಾಮಾಣಿಕತೆ, ಆ ಒಂದು ಈ ಎಲ್ಲಿ ತೊಂದರೆ ಇದೆ ಅಲ್ಲಿ ಯಾರನ್ನು ಬೈದೆ ನಗ್ನಗ್ತಾನೆ ಅದನ್ನ ಸಮಸ್ಯೆನ ಡಿಗ್ ಮಾಡಿ ಸಂಶೋಧನೆ ಮಾಡಿ ಅದನ್ನ ಇವತ್ತು ಸಾಕಷ್ಟು ಬಹುಶಃ ನಮ್ಮ ಲೆಕ್ಕದಾಗ ಒಂದು 60% ಅಂತ ಪ್ರಾಮಾಣಿಕತೆ ಸರ್ ಮಾಡವ್ರೆ ಅಂತ ನಂಬಿದೀವಿ. ಅಧ್ಯಕ್ಷರ ಲೆಕ್ಕದಲ್ಲಿ ಇನ್ನೂ 20% ಇದ್ರ ನೋಡಿ ತಿಳ್ಕೊಂಡಿರೋದು ಅಂತ ಅಧ್ಯಕ್ಷರ ಭಾವನೆ. ಅದೇನ್ ಬಂದ್ರು ಅದು ರೈತರಿಗೇನೆ. ಯಾಕಂದ್ರೆ ಇವತ್ತು ಒಕ್ಕೂಟ ರೈತರಿಗೆ ಸಾಲ ಇದ್ದೀವಿ. ಯಾಕಂದ್ರೆ ಎಷ್ಟೇ ಸಾರಿ ಹಾಲ್ ರೇಟ್ ಕಮ್ಮಿ ಮಾಡಿದ್ರು ನಮ್ಮ ರೈತರು ಹೋರಾಟ ಮಾಡಿಲ್ಲ. ಎಷ್ಟೇ ಸಾರಿ ಕೊರೋನಾ ಸಂಕಷ್ಟದಲ್ಲಿ ನಮ್ಮ ರೈತರು ಗ್ರಾಹಕರಿಗೆ ಒಳ್ಳೇದಾಗ್ಲಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಮ್ಮ ಅಣ್ಣತಮ್ಮರಿಗೆ ಒಳ್ಳೇದಾಗ್ಲಿ, ನಾವು ಹಾಲ್ ಸರಬರಾಜು ನಿಲ್ಲಿಸಬಾರ್ದು ಅಂತೇಳಿ ಅವತ್ತು ಆಟೋಮೆಟಿಕ್ ನಾವು 4 ರೂಪಾಯಿ 5 ರೂಪಾಯಿ ರೇಟ್ ಕಮ್ಮಿ ಮಾಡಿರೋ ಒಬ್ಬ ರೈತರು ತುಟಿ ಬಿಚ್ಚಿಲ್ಲ. ನಾವು ಬೇಕಾದ್ರೆ 10 ರೂಪಾಯಿ ಕಮ್ಮಿ ಮಾಡಿರೋ ಸುಮ್ಮನೆ ಇರೇವಿ ನಾವು. ಯಾಕಂದ್ರೆ ನಮ್ಮವ್ರು ಉಳಿಬೇಕು, ಬೆಂಗಳೂರಾಗಿರೋರು ನಗರದಾಗಿರೋರು ನಮ್ಮವ್ರು ಉಳಿಬೇಕು, ಅಲ್ಲಿ ಇರ್ತಕ್ಕಂಥವ್ರು ನಮ್ಮ ಅಣ್ಣತಮ್ಮಂದ್ರುಗಳು ಅವ್ರು ಉಳಿಬೇಕು ಅಂತೇಳಿ ಸುಮ್ಮನೆ ಇದ್ದೀವಿ. ಇವತ್ತು ಕೊಡೋಂಥ ಪರಿಸ್ಥಿತಿ ಬಂದದೆ. ಅಲ್ಲಿ ಲಾಭ ಮಾಡೋಂಥ ಶಕ್ತಿ ಡಿ.ಕೆ. ಸುರೇಶ್ ಅವ್ರಿಗೆ ಇರೋದೆಸೆ. ಡಿ.ಕೆ. ಸುರೇಶ್ ಅವ್ರು ಬರದೇ ಹೋಗಿದ್ರೆ ಬೆಂಗಳೂರು ಒಕ್ಕೂಟ ಇತಿಹಾಸದಲ್ಲಿ ಅದು 100 ಕೋಟಿನ 200 ಕೋಟಿನ ಲಾಭ ಮಾಡ್ತಿರಲಿಲ್ಲ. ಇವತ್ತು ಅವ್ರು ಬಂದಿರೋ ಪ್ರಕಾರ ಈ ವರ್ಷ ನಮಗೆ ಬಹುತೇಕ ಒಂದು 200 ಕೋಟಿ ಲಾಭ ಮಾಡ್ತೀವಿ ಅನ್ನೋ ಒಂದು ಮುನ್ಸೂಚನೆ ಕಾಣಿಸ್ತಾ ಇದೆ. ಅದಕ್ಕೆಲ್ಲ ಕಾರಣ ಡಿ.ಕೆ. ಸುರೇಶ್ ಅವರ ಶ್ರಮ, ಕಾರ್ಯಕಾರಿ ಮಂಡಳಿಯವರ ಅವ್ರ ಜೊತೆ ಕಾರ್ಯಕಾರಿ ಮಂಡಳಿಯವರು ಅಷ್ಟೇ ಪ್ರಾಮಾಣಿಕ ಕೈ ಜೋಡಿಸಿರೋದೆಸೆ. ಇನ್ನು ಅಧಿಕಾರಿಗಳನ್ನ ಚೂರು ಸ್ಪಂದಿಸಿದ್ರೆ 100ಕ್ಕೆ 100 ನಾವು 200-250 ಕೋಟಿ ಲಾಭ ಮಾಡ್ತೀವಿ. ಅದನ್ನ ನೇರವಾಗಿ 60-70% ನಾವು ರೈತರಿಗೆ ಪಾಸ್ ಆನ್ ಮಾಡ್ತೀವಿ.
ಸರ್, ಈಗ ಪ್ರೋತ್ಸಾಹ ಧನ ಹೋರಾಟ ನಿನ್ನೆ